ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ದಿನ ನಾವು 5th ಸ್ಟ್ಯಾಂಡರ್ಡ್ನ ಪಬ್ಲಿಕ್ ಎಕ್ಸಾಮ್ ಇದೆಯಲ್ಲ, ಆ ಪಬ್ಲಿಕ್ ಎಕ್ಸಾಮ್ನಲ್ಲಿ EVS ಪೇಪರ್ನ ಮಾಡೆಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ EVS ಅಂದರೆ ಇಲ್ಲಿ ಸೋಷಿಯಲ್ ಮತ್ತು ಸೈನ್ಸ್ ಎರಡೂ ಇರುತ್ತೆ. ನಾನು ಡೈರೆಕ್ಟಾಗಿ ಇಲ್ಲಿ ಫಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. ಸೊ ಇಟ್ ಈಸ್ ಸೂಟೇಬಲ್ ಫಾರ್ ಫುಡ್ ಫ್ರಮ್ ಪ್ಲಾಂಟ್ ಸೋರ್ಸ್. ಸೊ ಇಲ್ಲಿ ಎರಡು ಮೇಯ್ನ್ ಫುಡ್ಡಲ್ಲಿ ಎರಡು ಸೋರ್ಸ್ ಬರ್ತವೆ, ಒಂದು ಪ್ಲಾಂಟ್ ಸೋರ್ಸ್ ಮತ್ತು ಇನ್ನೊಂದು ಎನಿಮಲ್ ಸೋರ್ಸು. ಪ್ಲಾಂಟ್ ಸೋರ್ಸ್ ಅಂದರೆ ಪ್ಲಾಂಟಿಂದ ಡೆರೈವ್ ಆಗಿರುವಂಥದ್ದು, ಇನ್ನೊಂದು ಎನಿಮಲ್ ಸೋರ್ಸ್ ಅಂದರೆ ಎನಿಮಲ್ಸಿಂದ ಬಂದಿರುವಂಥದ್ದು. ಸೊ ಇಲ್ಲಿ ನೋಡಿದ್ರೆ ಬಟರ್ ಮಿಲ್ಕ್, ಬೆಣ್ಣೆ ಮತ್ತು ಮಜ್ಜಿಗೆ ಯಾವುದರಿಂದ ಬಂದಿರುತ್ತೆ? ಹಸುವಿಂದ ತೆಗೆದಿರ್ತಾರೆ. ಸೊ ಅದಾಗಲ್ಲ. ಮಿಲ್ಕ್ ಮತ್ತು ಗೀನು ಕೂಡ ಅಷ್ಟೇ, ಹಾಲು ಮತ್ತು ತುಪ್ಪನೂ ಯಾವುದರಿಂದ ತೆಗೆದಿರ್ತಾರೆ? ಹಸುವಿಂದ ತೆಗೆದಿರ್ತಾರೆ, ಅದಕ್ಕೆ ಅದು ಕೂಡ ಆಗಲ್ಲ. ನೆಕ್ಸ್ಟ್ ಸಿರಲ್ಸ್, ಬೇಳೆಕಾಳುಗಳು ಮತ್ತು ವೆಜಿಟೇಬಲ್ಸ್ ಏನಿದೆ ಇವುಗಳು ಪ್ಲಾಂಟಿಂದ ಡೆರೈವ್ ಆಗಿರುತ್ತೆ. ಹಾಗಾಗಿ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನಿಗೆ ಹೋಗೋಣ. ಎ ಬಾಯ್ ಹ್ಯಾಸ್ ಒಬಾಸಿಟಿ ಪ್ರಾಬ್ಲಮ್, ಅಂದರೆ ಹೊಟ್ಟೆ ಉಬ್ಬರ ಅಂತ ಕರಿಬೋದು. ಸೊ ಫ್ರಮ್ ವಿಚ್ ದ ಡಾಕ್ಟರ್ ಸಜೆಷನ್ ಇಟ್ಸ್ ಎಲಿಮಿನೇಷನ್ ಈಸ್ ನಾಟ್ ಪಾಸಿಬಲ್. ಡೂಯಿಂಗ್ ರೆಗ್ಯುಲರ್ ಎಕ್ಸಸೈಸ್, ಕನ್ಸ್ಯೂಮಿಂಗ್ ನ್ಯೂಟ್ರಿಷನಲ್ ಫುಡ್, ಕನ್ಸ್ಯೂಮಿಂಗ್ ಫುಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್, ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್. ಇದಕ್ಕೆ ಆನ್ಸರು ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್. ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ರೆಗ್ಯುಲರ್ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಫ್ಯಾಟ್ ಬರ್ನ್ ಆಗುತ್ತೆ, ಬೊಜ್ಜು ಕರಗುತ್ತೆ. ನ್ಯೂಟ್ರಿಷನಲ್ ಫುಡ್ ತಗೊಂಡ್ರು ಕೂಡ ಲಿಮಿಟೆಡ್ ಬ್ಯಾಲೆನ್ಸ್ ಡಯಟ್ ಮಾಡಿದರೆ ನಿಮ್ಮ ಬೊಜ್ಜು ಕರಗುತ್ತೆ. ಕನ್ಸ್ಯೂಮಿಂಗ್ ಫುಡ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್, ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೂ ಕೂಡ ಕರಗುತ್ತೆ. ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ಸ್ ಅಂದರೆ ಚೆನ್ನಾಗಿ ಜಂಕ್ ಫುಡ್ ತಿನ್ನಿರಿ ಅಂದರೆ ಏನಾಗುತ್ತೆ? ಕರಗಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ? ಅನ್ಯೂಶುವಲ್ ಕನ್ಸಂಪ್ಷನ್ ಆಫ್ ಜಂಕ್ ಫುಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು, ದ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ ದ ಇಂಡಿಪೆಂಡೆಂಟ್ ಹೌಸ್. ನೋಡಿ ಇಲ್ಲಿ, ಬಿಲ್ಡಿಂಗ್ ಇನ್ ವಿಚ್ ಓನ್ಲಿ ಒನ್ ಫ್ಯಾಮಿಲಿ ರಿಸೈಡ್ಸ್. ಇಂಡಿಪೆಂಡೆಂಟ್ ಆಗಿರಬೇಕು ಮನೆ ಅಂತಂದರೆ ಇಲ್ಲಿ ಒಂದು ಬಿಲ್ಡಿಂಗಲ್ಲಿ ಕೇವಲ ಒಂದು ಫ್ಯಾಮಿಲಿ ಮಾತ್ರ ಇದೆ. ಸೊ ಸೆಕೆಂಡ್ ಕೇಸಲ್ಲಿ ನೋಡಿ, ಮೆನಿ ಫ್ಯಾಮಿಲಿ ಲಿವ್ ಟುಗೆದರ್. ಒಂದೇ ಕಡೆ ತುಂಬ ಫ್ಯಾಮಿಲಿ ಇದ್ದರೆ ಏನಾಗುತ್ತೆ? ಆ ಇಂಡಿಪೆಂಡೆಂಟ್ ಅನ್ನಂತೂ ಇರೋದಿಲ್ಲ. ತುಂಬ ಜನ ಆಗಿಬಿಡ್ತಾರಲ್ಲ, ಅವಾಗ ಆ ಇಂಡಿಪೆಂಡೆನ್ಸಿ ಇರೋದಿಲ್ಲ. ಸೊ ನೆಕ್ಸ್ಟ್, ಪ್ರೊವೈಡಿಂಗ್ ಹೌಸಿಂಗ್ ಫೆಸಿಲಿಟಿ ಫಾರ್ ಎ ಲಾರ್ಜ್ ಪಾಪ್ಯುಲೇಷನ್ ಆಫ್ ಲಿಮಿಟೆಡ್ ಸ್ಪೇಸ್. ತುಂಬ ಜನನ್ನ ಒಂದು ಸಣ್ಣ ಏರಿಯಾದಲ್ಲಿ ಹಾಕೋದು, ಅವಾಗ ಕೂಡ ನಮಗೇನು ಇಂಡಿಪೆಂಡೆಂಟ್ ಸಿಗಲ್ಲ. ನೆಕ್ಸ್ಟ್, ಬೇಸಿಕ್ ಫೆಸಿಲಿಟಿ ಅವೈಲಬಲ್ ಅಟ್ ಒನ್ ಪ್ಲೇಸ್. ಒಂದೇ ಜಾಗದಲ್ಲಿ ಬೇಸಿಕ್ ಫೆಸಿಲಿಟಿ ಸಿಕ್ಕರೆ ಏನಾಗುತ್ತೆ? ಎಲ್ಲ ಜನರು ಬಂದು ಅಲ್ಲೇ ಯೂಸ್ ಮಾಡ್ತಾರೆ, ಅವಾಗ ಏನಾಗುತ್ತೆ? ಮತ್ತೆ ಇಂಡಿಪೆಂಡೆನ್ಸಿ ಹೋಗುತ್ತೆ. ಹಾಗಾಗಿ ಒಂದು ಬಿಲ್ಡಿಂಗ್ ಒಳಗಡೆ ಫೆಸಿಲಿಟೀಸ್ ಕೊಟ್ಟು ಒಂದು ಫ್ಯಾಮಿಲಿ ರಿಸೈಡ್ ಆದಾಗ ಏನಾಗುತ್ತೆ? ಸರಿ ಹೋಗುತ್ತೆ, ಇಂಡಿಪೆಂಡೆಂಟ್ ಹೌಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನಾನು ಪ್ರತಿಯೊಂದನ್ನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಇದೇ ಕ್ವಶನ್ ಬರ್ಬೋದು ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಈ ರೀತಿ ಕ್ವಶನ್ ಬಂದಾಗ ಅದನ್ನು ಅನಲೈಸ್ ಮಾಡುವಂಥ ಕೆಪಾಸಿಟಿ ನಿಮ್ಗೆ ಬರಬೇಕು. ಆ ರೀಸನಿಗೋಸ್ಕರ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ನೋಡಿ, ನಿಮಗೆ ಆನ್ಸರ್ಸು ಹೆಲ್ಪ್ ಆಗ್ತವೆ, ಎಕ್ಸ್ಪ್ಲನೇಷನ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಒನ್, ಐಸ್ ಕ್ಯೂಬ್, ವಾಟರ್ ವೇಪರ್. ಅಂದರೆ ನೋಡಿ, ಸಾಲಿಡ್ ಇದೆ, ನೆಕ್ಸ್ಟ್ ಸಾಲಿಡ್ ಐಸ್ ಕ್ಯೂಬು ಸಾಲಿಡಲ್ಲಿರುತ್ತೆ, ನೆಕ್ಸ್ಟ್ ವಾಟರ್ ಲಿಕ್ವಿಡ್ ಆಯಿತು, ನೆಕ್ಸ್ಟ್ ವಾಟರ್ ವೇಪರು ಗೇಷಿಯಸ್ ಸ್ಟೇಟಿಗೆ ಹೋಗುತ್ತೆ. ಸೊ ಈ ಥರ ಪ್ರೋಸೆಸ್ ನಡೆಯುವಂಥದ್ದು. ಸೊ ಹಾಗಾದರೆ ಸಾಲಿಡ್ ಇದೆ ಫಸ್ಟ್ ಆಪ್ಷನ್ ಎಲ್ಲಿ. ಕೂಲ್ ಮಾಡಿದಾಗ ಏನಾಯಿತು? ಲಿಕ್ವಿಡ್ ಆಯಿತು. ಮತ್ತೆ ಕೂಲ್ ಮಾಡಿದಾಗ ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ಇಲ್ಲ, ಆ್ಯಕ್ಚುಲಿ ಕೂಲ್ ಮಾಡಿದ್ರೆ ಗ್ಯಾಸ್ ಆಗಲ್ಲ, ಮತ್ತಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ನೋಡ್ರಿ, ಸಾಲಿಡಿಂದ ಹೀಟ್ ಮಾಡಿದರೆ ಗ್ಯಾಸ್ ಆಗುತ್ತೆ. ಇಲ್ಲ, ತಪ್ಪು. ಅದು ಒಂದೇ ಸರಿ ಗ್ಯಾಸ್ ಆಗೋದಿಲ್ಲ. ಸಾಲಿಡಿಂದ ಹೀಟ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ ಬಿಟ್ಟರೆ ಅದು ಗ್ಯಾಸ್ ಆಗೋದಿಲ್ಲ. ಇಲ್ಲಿ ನೋಡ್ರಿ, ಥರ್ಡ್ ಆಪ್ಷನ್, ಸಾಲಿಡ್ ಇದೆ, ಸಾಲಿಡ್ನ ಹೀಟ್ ಮಾಡಿದಾಗ, ಐಸ್ ಕ್ಯೂಬ್ನ ಹೀಟ್ ಮಾಡಿದಾಗ ಏನಾಗುತ್ತೆ? ಫಸ್ಟು ಲಿಕ್ವಿಡ್ ಆಗುತ್ತೆ, ಮತ್ತೆ ಹೀಟ್ ಮಾಡಿದಾಗ ಆ ಲಿಕ್ವಿಡನ್ನು ಏನಾಗುತ್ತೆ? ಗ್ಯಾಸ್ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. So cooking oil is accidentally added to water in a vessel at home. The effect and reason of this process is. ಸೊ ಇಲ್ಲಿ ನೋಡಿ, ಆಯಿಲಿನ ಡೆನ್ಸಿಟಿ ಯಾವಾಗಲೂ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ? ಆಯಿಲ್ ಯಾವಾಗಲೂ ವಾಟರ್ಗಿಂತ ಮೇಲಿರುತ್ತೆ ಅಲ್ವಾ? ಯಾಕಿದು ಮೇಲಿರುತ್ತೆ ಅಂದರೆ ಡೆನ್ಸಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿ ಆನ್ಸರ್ ಆಗುತ್ತೆ. ಆಯಿಲ್ ಇಸ್ ಅಬೋವ್ ದ ವಾಟರ್, ತೇಲ್ತಾ ಇರುತ್ತೆ ಮೇಲೆ. ನೀವು ಆಯಿಲನ್ನು ನೀರಿಗೆ ಹಾಕ್ತಾರೆ, ಮೇಲ್ಗಡೆ ತೇಲ್ತಾ ಇರುತ್ತೆ. ಯಾಕೆ ಅಂದರೆ ಇಟ್ ಹ್ಯಾಸ್ ಲೋ ಡೆನ್ಸಿಟಿ. ಸೊ ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಸಿಕ್ಸ್ ಕ್ವಶನಿಗೆ ಹೋಗೋಣ. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಎಲಿಮೆಂಟ್. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಐರನ್, ನ್ಯಾಚುರಲ್ ಎಲಿಮೆಂಟ್ ಕೇಳಿರೋದು, ಕಾಂಪೌಂಡ್ ಕೇಳಿಲ್ಲ. ಕಾಂಪೌಂಡ್ ಕೇಳಿದರೆ ನಾವು ಏನು ಮಾಡ್ಬೋದಿತ್ತು? ವಾಟರ್ಗೆ ಟಿಕ್ ಮಾಡ್ಬೋದಿತ್ತು, ಅಥವಾ ಮಿಕ್ಸರ್ ಕೇಳಿದರೆ ನಾವು ಸಾಲ್ಟ್ ಟಿಕ್ ಮಾಡ್ಬೋದಿತ್ತು. ಬಟ್ ನ್ಯಾಚುರಲ್ ಎಲಿಮೆಂಟ್ ಕೇಳಿರೋದ್ರಿಂದ ಐರನ್ನ ಸರಿ ಆಗುತ್ತೆ. ಪ್ಲುಟೋನಿಯಮ್ ಕೂಡ ನ್ಯಾಚುರಲ್ ಎಲಿಮೆಂಟ್ ಅಲ್ಲ ಅದು. ಸೊ ಏನಾಗುತ್ತೆ? ಐರನ್ನ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟು, ವೆನ್ ಐರನ್ ಆ್ಯಂಡ್ ಸಲ್ಫರ್ ಆರ್ ಮಿಕ್ಸ್ಡ್, ದೇ ರಿಟೈನ್ ದೇರ್ ಒರಿಜಿನಲ್ ಪ್ರಾಪರ್ಟೀಸ್. ದೆನ್ ದ ಸಬ್ಸ್ಟೆನ್ಸ್ ಫಾರ್ಮ್ಡ್ ಬಿಲಾಂಗ್ಸ್ ಟು ದಿಸ್ ಗ್ರೂಪ್. ಐರನ್ ಮತ್ತು ಸಲ್ಫರ್ನ ಮಿಕ್ಸ್ ಮಾಡಿದಾಗ ದೇ ರಿಟೈನ್ ದೇರ್ ಒರಿಜಿನಲ್ ಪ್ರಾಪರ್ಟಿ. ಒರಿಜಿನಲ್ ಪ್ರಾಪರ್ಟಿ ಅಂದರೆ ಏನು ಗೊತ್ತಾ? ಈಗ ಐರನ್ನ ಸಲ್ಫರ್ನ ಎರಡು ಮಿಕ್ಸ್ ಮಾಡ್ತಾ ಇದ್ದೀವಿ, ಬಟ್ ಅದು ಮಿಕ್ಸ್ ಆಗ್ತಾ ಇಲ್ಲ. ಅಂದರೆ ಮಿಕ್ಸ್ ಆದರೂ, ಜೊತೆಗೆ ಮಿಕ್ಸ್ ಆದರೂ ಅಲ್ಲೇನು ಇದಾಗ್ತಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಸಾಲ್ಟ್ ಇದೆ, ಸಾಲ್ಟನ್ನು ವಾಟರಿಗೆ ಹಾಕ್ತೀನಿ, ಅವಾಗ ಏನಾಗುತ್ತೆ? ಅದು ಮಿಕ್ಸ್ ಆಗುತ್ತೆ.
ಸೊ ಬಟ್ ಈ ಕೇಸಲ್ಲಿ ಏನಾಗ್ತಾ ಇದೆ, ದೇ ರಿಟೈನ್ ದೇರ್ ಒರಿಜಿನಲ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಥರ ಅಂದರೆ ಅದು ಮಿಕ್ಸ್ ಆಗ್ತಾ ಇಲ್ಲ, ಜೊತೆಗೆ ಇದ್ರೂ ಕೂಡ ಮಿಕ್ಸ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಮಿಕ್ಸ್ಚರ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಎಲಿಮೆಂಟ್ಸ್ ಆಗುತ್ತೆ. ಬಟ್ ಇನ್ ಕೇಸ್ ಅವೆರಡು ಮಿಕ್ಸ್ ಆಗಿ ಬೇರೆ ಒಂದು ಕಾಂಪೌಂಡ್ ಫಾರ್ಮ್ ಆಗಿದ್ರೆ ಅದನ್ನು ಕಾಂಪೌಂಡ್ಸ್ ಅಂತ ಕರಿತಿದ್ವಿ, ಎರಡು ಮಿಕ್ಸ್ ಆಗಿ. ಇಲ್ಲ ಅಂದರೆ ಅದನ್ನು ಮಿಕ್ಸ್ಚರ್ ಅಂತ ಕರಿತಾ ಇದ್ವಿ, ಎರಡು ಮಿಕ್ಸ್ ಆದಾಗ. ಇಲ್ಲಿ ಅದು ಮಿಕ್ಸ್ ಆಗ್ತಾ ಇಲ್ಲ, ಹಾಗಾಗಿ ನಾವು ಅದನ್ನು ಎಲಿಮೆಂಟ್ಸ್ ಅಂತಲೇ ಕರಿತೀವಿ. ಓಕೆನಾ, ನೆಕ್ಸ್ಟ್ ಹೋಗೋಣ. ದ ಫಾರ್ಮ್ ಆಫ್ ಎನರ್ಜಿ ದಟ್ ಈಸ್ ಕಾಮನ್ಲಿ ಯೂಸ್ಡ್ ಆಫ್ ಟಿ ವಿ ರಿಮೋಟ್. ಟಿ ವಿ ರಿಮೋಟಲ್ಲಿ ಜನರಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಶೆಲ್ಗಳನ್ನು ಯೂಸ್ ಮಾಡ್ತೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಶೆಲ್ಗಳನ್ನು ಯೂಸ್ ಮಾಡ್ತೀವಿ. ಈ ಶೆಲ್ಗಳ ಒಳಗೆ ಏನಿರುತ್ತೆ ಅಂದರೆ ಕೆಮಿಕಲ್ ಎನರ್ಜಿ ಇರುತ್ತೆ. ಆ ಶೆಲ್ಗಳು ಕೆಮಿಕಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ 8th ಕ್ವಶನ್ಗೆ ಕೆಮಿಕಲ್ ಎನರ್ಜಿ ರೈಟ್ ಆನ್ಸರ್ ಆಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ಕ್ವಶನ್ನು, ಸಮ್ ಆಕ್ಟಿವಿಟೀಸ್ ಇನ್ ಕಾಲಮ್ ಎಕ್ಸ್ ಆ್ಯಂಡ್ ಎನರ್ಜಿ ಸೋರ್ಸಸ್ ಕನ್ಸರ್ವ್ಡ್ ಬೈ ಕಾಲಮ್ ಝಡ್ ಆರ್ ಗಿವನ್, ದ ಮಿಸ್ಮ್ಯಾಚ್ಡ್ ಅಮಾಂಗ್ ದ ಫಾಲೋಯಿಂಗ್ ಆಫ್ ದ ಮಿಸ್. ಅಂದರೆ ಮ್ಯಾಥ್ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಆನ್ಸರ್ ಮಾತ್ರ ತಪ್ಪಾಗಿದೆ. ವಾಕ್ ಟು ನಿಯರೆಸ್ಟ್ ಪ್ಲೇಸ್. ನೋಡಿ, ನಿಮ್ಮ ಹತ್ತಿರ ಇರೋ ಪ್ಲೇಸಿಗೆ ನಡ್ಕೊಂಡು ಹೋದರೆ ಏನು ಉಳಿಯುತ್ತೆ? ಫ್ಯೂಲ್ ಎನರ್ಜಿ ಉಳಿಯುತ್ತೆ. ನೆಕ್ಸ್ಟ್, ಡ್ರೈಯಿಂಗ್ ಹೇರ್ ಇನ್ ಸನ್ಲೈಟ್. ಸೊ ನಿಮ್ಮ ಕೂದಲು ಸ್ನಾನ ಮಾಡ್ಕೊಂಡು ಬಂದಿರ್ತೀರ, ಕೂದಲನ್ನು ಒಣಗಿಸ್ಬೇಕು. ಸನ್ಲೈಟಿಗೆ ಹೋಗಿ ನಿಂತುಬಿಟ್ರೆ ಏನಾಗುತ್ತೆ? ಆಟೋಮೆಟಿಕಲಿ ಒಣಗುತ್ತೆ. ಈಗ ಏನು ಮಾಡ್ತಾರೆ? ಹೇರ್ ಡ್ರೈಯರ್ ಅಂತ ಬಂದಿದೆ, ಅದು ಇಟ್ಕೊಂಡು ಎಲೆಕ್ಟ್ರಿಕ್ ಪ್ಲಗ್ಗಿಗೆ ಹಾಕ್ತಾರೆ, ಹೇರ್ ಡ್ರೈಯರ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೆ. ಸೊ ಸನ್ಲೈಟಿಂದ ಡ್ರೈ ಮಾಡಿದರೆ ಏನಾಗುತ್ತೆ? ಅದಕ್ಕೆ ಸೇವ್ ಆಗುತ್ತೆ. ಸೊ ಆಪ್ಷನ್ ಬಿನೂ ಸರಿ ಇದೆ. ಥರ್ಡ್ ಒನ್ನು, ಟು ಕೂಲ್ ದ ವಾಟರ್ ಇನ್ ಮಡ್ ಪಾಟ್. ಆಯಿತಾ? ಇಲ್ಲಿ ನೋಡಿ, ವಾಟರನ್ನು ಮಡ್ ಪಾಟಿಗೆ ಹಾಕಿದರೆ ಕೂಲ್ ಆಗುತ್ತೆ. ಅಲ್ಲಿ ಯಾವುದೇ ನಮಗೆ ಎಲೆಕ್ಟ್ರಿಕ್ ಎನರ್ಜಿ ಅವಶ್ಯಕತೆ ಇಲ್ಲ. ನಾವು ವಾಟರ್ ಕೂಲ್ ಮಾಡಬೇಕಂದ್ರೆ ಏನು ಮಾಡಬೇಕು? ಜನರಲಿ ಫ್ರಿಡ್ಜಲ್ಲಿ ಇಡ್ತೀವಿ. ಆಯಿತಾ? ಇಲ್ಲಿ ನಾವು ಫ್ರಿಡ್ಜಲ್ಲಿ ಇಡ್ತಿಲ್ಲ, ಮಡ್ ವಾಟರಲ್ಲಿ ಇಡ್ತಾ ಇದ್ದೀವಿ. ಬಟ್ ಅವ್ರು ಏನು ಹೇಳಿದ್ದಾರೆ? ಫ್ಯೂಲ್ ಎನರ್ಜಿ ಉಳಿತಾ ಇದೆ, ಕನ್ಸರ್ವ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ನಾವಿಲ್ಲಿ ಫ್ರಿಡ್ಜಿಗೆ ಫ್ಯೂಲನ್ನು ಯೂಸ್ ಮಾಡ್ತಾ ಇಲ್ಲ. ಫ್ರಿಡ್ಜಿಗೆ ಏನು ಯೂಸ್ ಮಾಡ್ತೀವಿ ನಾವು? ಜನರಲಿ ಎಲೆಕ್ಟ್ರಿಕ್ ಎನರ್ಜಿ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಫ್ಯೂಲ್ ಎನರ್ಜಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು, ಲೆಸ್ ಯೂಸೇಜ್ ಆಫ್ ಮೊಬೈಲ್ ಫೋನ್. ಮೊಬೈಲ್ ಫೋನ್ ಒಳಗಡೆ ಏನಿರುತ್ತೆ? ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿ ಒಳಗಡೆ ಏನಿರುತ್ತೆ? ಕೆಮಿಕಲ್ ಇರುತ್ತೆ. ಲೀಥಿಯಂ ಅನ್ನುವಂತಹ ಒಂದು ಕೆಮಿಕಲ್ ಲೀಥಿಯಂ ಅಯಾನ್ ಅನ್ನುವಂತಹ ಒಂದು ಕೆಮಿಕಲ್ ಇರುತ್ತೆ. ಈ ಕೆಮಿಕಲ್ ಎನರ್ಜಿ ಯೂಸ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಕ್ಕಳು. ಸೊ ನೆಕ್ಸ್ಟ್ 10th ಕ್ವಶನ್ ಹೋಗೋಣ. ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್ ಈಸ್. ಸನ್ನಿಗೆ ಫಸ್ಟ್ ಪ್ಲಾನೆಟ್ ಅಂತ ಅಂದರೆ ಅದು ಮರ್ಕ್ಯೂರಿ, ಲಾಸ್ಟ್ ಪ್ಲಾನೆಟ್ ಅಂದರೆ ಅದು ನೆಪ್ಚ್ಯೂನ್, ನಿಮಗೆಲ್ಲರಿಗೂ ಗೊತ್ತಿದೆ. ಸೆಕೆಂಡ್ ಪ್ಲಾನೆಟ್ ವೀನಸ್ಸು, ಥರ್ಡ್ ಪ್ಲಾನೆಟು ನಮ್ಮದೇ. ಸೊ ಆದ್ದರಿಂದ ತುಂಬ ಹತ್ತಿರ ಇರುವಂತಹ ಪ್ಲಾನೆಟಿಗೆ ಹತ್ತಿರ ಇರುವಂತಹ ಸನ್ನಿಗೆ ಹತ್ತಿರ ಇರುವಂಥ ಪ್ಲಾನೆಟ್ ಯಾವುದು ಅಂದರೆ ಅದು ಮರ್ಕ್ಯೂರಿ. ಬಿಗ್ಗೆಸ್ಟ್ ಪ್ಲಾನೆಟ್ ಯಾವುದು ಅಂದರೆ ಜುಪಿಟರ್. ಸೊ ಇವೆಲ್ಲ ಸಣ್ಣ ಸಣ್ಣ ಒಂದು ಸೋಲಾರ್ ಸಿಸ್ಟಮ್ ಬಗ್ಗೆ ನೀವು ನೆನ್ಪಿಟ್ಕೊಬೇಕಾಗ್ತದೆ, ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನು. ನೆಕ್ಸ್ಟ್, ಯೂಶಲಿ ವೈಡ್ ಆ್ಯಂಡ್ ಲಾಂಗ್ ವ್ಯಾಲಿ ಇನ್ ದ ಲೋವರ್ ಹಿಮಾಲಯಾಸ್ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆಯಿತಾ? ವೈಡ್ ಆ್ಯಂಡ್ ಲಾಂಗ್ ವ್ಯಾಲಿ ಇರ್ತವೆ ಹಿಮಾಲಯಗಳಲ್ಲಿ. ಇದಕ್ಕೆ ಮೌಂಟೇನ್ ರೇಂಜ್ ಅಂತ ಕರೀತಾರೆ, ಅರಾವಳಿ ಅಂತ ಕರೀತಾರೆ, ಮೌಂಟೇನ್ ಪೀಕ್ ಅಂತ ಕರೀತಾರೆ, ಅಥವಾ ಡೂನ್ ಅಂತ ಕರೀತಾರೆ. ಇದಕ್ಕೆ ಆನ್ಸರು ಡೂನ್ ಅಂತ ಕರೀತಾರೆ. ಯಾಕಂದರೆ ಇದು ಯೂಶಲಿ ಹೇಗಿರುತ್ತೆ ಅಂದರೆ ಅಗಲವಾಗಿರುತ್ತೆ ಮತ್ತು ವ್ಯಾಲೀಸ್ ಇರುತ್ತೆ. ಸೊ ಮೌಂಟೇನ್ ರೇಂಜ್ ಹೇಗಿರುತ್ತೆ? ಒಂದು ಅಪ್ ಡೌನ್ಸ್ ಜಾಸ್ತಿ ಇರುತ್ತೆ. ಮೌಂಟೇನ್ ಪೀಕ್ ಅಂದರೆ ನಿಮ್ಗೆ ಗೊತ್ತಿದೆ, ತುಂಬ ತುದಿ ಇರುತ್ತೆ. ಅರಾವಳಿ ಕೂಡ ಇದಕ್ಕೆ ರಾಂಗ್ ಆನ್ಸರು. ಸೊ ರೈಟ್ ಆನ್ಸರ್ ಇಸ್ ಡೂನ್ ಹಿಯರ್. ನೆಕ್ಸ್ಟ್ 12th ಕ್ವಶನ್ಗೆ ಹೋಗೋಣ. ದಿಸ್ ಇಸ್ ನಾಟ್ ಆ್ಯನ್ ಯೂನಿಯನ್ ಟೆರಿಟರಿ ಅಂತ ಕೇಳಿದ್ದಾರೆ. ಓಕೆನಾ? ಇದರಲ್ಲಿ ಯಾವುದು ಯೂನಿಯನ್ ಟೆರಿಟರಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ನು ದಯು ದಮನ್, ಗುಜರಾತ್ ಹತ್ರ ಸಿಗುತ್ತೆ ನಿಮಗೆ, ಗುಜರಾತಿಂದ ನೆಕ್ಸ್ಟ್ ಸಿಗುತ್ತೆ. ಸೊ ಇದು ಕೂಡ ಒಂದು ನಮ್ಮ ಯೂನಿಯನ್ ಟೆರಿಟರಿ. ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರೀಬೋದು, ಇದು ಕೂಡ ಯೂನಿಯನ್ ಟೆರಿಟರಿ ವಿಚ್ ಇಸ್ ಅಟ್ಯಾಚಡ್ ಟು ನಿಯರ್ ಬೈ ತಮಿಳ್ನಾಡು ಹತ್ತಿರ ಸಿಗುವಂಥದ್ದು ಈ ಪಾಂಡಿಚೇರಿ. ಸೊ ಇದು ಕೂಡ ಏನಾಗಿದೆ? ಯೂನಿಯನ್ ಟೆರಿಟರಿ ಆಗಿದೆ. ಚಂಡೀಗಢ ಕೂಡ ಯೂನಿಯನ್ ಟೆರಿಟರಿ ಆಗಿದೆ, ಬಟ್ ಮಣಿಪುರ್ ಯೂನಿಯನ್ ಟೆರಿಟರಿ ಅಲ್ಲ. ಸೊ ನೀವು ಈಗೆಲ್ಲ ಕೇಳ್ತಾ ಇರ್ಬೋದು, ಮಣಿಪುರ್ ಮಿಜೋರಾಮಲ್ಲಿ ಏನಾಗ್ತಾ ಇದೆ ಅಂದರೆ ಕಾನ್ಫ್ಲಿಕ್ಟ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಸ್ಟಿಲ್ ಅದು ಯೂನಿಯನ್ ಟೆರಿಟರಿ ಆಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ರೂಲಲ್ಲಿ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ? ನಮಗೆ ಮಣಿಪುರ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ ಆನ್ಸರ್ ದ ಫಾಲೋಯಿಂಗ್ ಕ್ವಶನಲ್ಲಿ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರುತ್ತೆ. ತುಂಬ ಈಸಿ ಕ್ವಶನ್ಸ್ ಇದ್ದಾವೆ. ಸಜೆಸ್ಟ್ 2 ಡಿಫ್ರೆಂಟ್ ಮೆಥಡ್ಸ್ ವಿತ್ ಎಕ್ಸಾಂಪಲ್ ಟು ಪ್ರಿಸರ್ವ್ ಫುಡ್ ಐಟಮ್ಸ್ ಇನ್ ಯುವರ್ ಹೌಸ್ ವೇರ್ ದೇರ್ ಇಸ್ ನೋ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ. ನಿಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಹೇಗೆ ನಿಮ್ಮ ಫುಡ್ಡನ್ನು ಉಳಿಸ್ತೀರಾ ವಿತೌಟ್ ಯೂಸಿಂಗ್ ಫ್ರಿಡ್ಜ್ ಅಂತ ಅಂದ್ಕೊಳ್ಳಿ. ಏನು ಮಾಡ್ಬೋದು? ಒಂದು ಅಂಡರ್ಗ್ರೌಂಡ್ ಗ್ರ್ಯಾನರಿ ಅಂದರೆ ಏನೋ ಹುಷಾರಾಗಿ ಅದನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಅಂಡರ್ಗ್ರೌಂಡಲ್ಲಿ
ಪ್ಯಾಕ್ ಮಾಡಿಡುವಂಥದ್ದು ಒಂದು ಹಳೆಯ ಒಂದು ಸಿಸ್ಟಮು. ಈ ಥರ ಪ್ಯಾಕ್ ಮಾಡಿ ಅಂಡರ್ಗ್ರೌಂಡಲ್ಲಿ ಪ್ಯಾಕ್ ಮಾಡಿಟ್ಟಾಗ ಏನಾಗುತ್ತೆ, ಆ ನಿಮ್ಮ ಫುಡ್ಡು ಯಾವುದೇ ಕಾರಣಕ್ಕೂ ಕೊಳೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಬ್ಯಾಂಬೂ ಗ್ರ್ಯಾನರಿ ಅಂತ, ಅಂದರೆ ಈ ಬ್ಯಾಂಬೂ ಏನಿರುತ್ತೆ, ಈ ಬ್ಯಾಂಬೂ ಒಳಗೆ ನಾವು ಈ ಫುಡ್ಗಳನ್ನು ಸ್ಟೋರ್ ಮಾಡಿರ್ತೀವಿ. ಅವಾಗ ಏನಾಗುತ್ತೆ, ಅದು ಕೂಡ ಒಂದು ಕೋಲ್ಡ್ ಸ್ಟೋರೇಜ್ ರೀತಿಯ ವರ್ಕ್ ಆಗುತ್ತೆ. ಸೊ ದಿಸ್ ಆರ್ ದ ಆಲ್ಟರ್ನೇಟಿವ್ಸ್ ಫಾರ್ ಫ್ರಿಡ್ಜ್. ಈಗ ಇದು ನೆಕ್ಸ್ಟ್, ಎ ವಿಲೇಜ್ ವಾಸ್ ಅವಾರ್ಡೆಡ್ ಫಾರ್ ಬೆಸ್ಟ್ ವಿಲೇಜ್ ಅಂತ. ಈ ವಿಲೇಜನ್ನು ಬೆಸ್ಟ್ ವಿಲೇಜ್ ಅಂತ ಅವಾರ್ಡ್ ಮಾಡಿದ್ದಾರೆ. ಲಿಸ್ಟ್ 4 ಎಲಿಜಿಬಲ್ ಫ್ಯೂಚರ್ಸ್ ದ ವಿಲೇಜ್ ಶುಡ್ ಹ್ಯಾವ್ ಟು ಗೆಟ್ ದ ಅವಾರ್ಡ್. ಆ ವಿಲೇಜಿಗೆ ಈ ಅವಾರ್ಡ್ ಬರೋದಕ್ಕೆ ಎನಿ 4 ರೀಸನ್ನ ಕೊಡಬೇಕಂತ ನೀವು. ಸೊ ಒಂದು, ಪ್ರಾಪರ್ ವೆಂಟಿಲೇಷನ್ ಆ್ಯಂಡ್ ಲೈಟ್, ಫಸ್ಟ್ ಒನ್. ಯಾಕಂದರೆ ಒಳ್ಳೆ ರೀತಿಯ ಗಾಳಿ ಮತ್ತು ಲೈಟ್, ಬೆಳಕು ಬಂದಾಗ ಏನಾಗುತ್ತೆ ಅಂತ ಅಂದರೆ ಅಲ್ಲೊಂದು ಸೂಟಬಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಬದುಕುವಂತಹ, ಉಸಿರಾಡುವಂತಹ, ಒಳ್ಳೆ ಗಾಳಿಯನ್ನು ತಗೊಳ್ಳುವಂತಹ, ಒಳ್ಳೆ ಸನ್ಲೈಟ್ ತಗೊಳ್ಳುವಂತಹ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು, ಎಲೆಕ್ಟ್ರಿಸಿಟಿ ಬೈ ಸೋಲಾರ್ ಎನರ್ಜಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಕನ್ಸಂಪ್ಷನ್ನಿಗೆ ಅವರು ಬೇರೆದ್ರ ಮೇಲೆ ಡಿಪೆಂಡ್ ಆಗಿಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಅವ್ರು ಹೇಗೆ ಜನ್ರೇಟ್ ಮಾಡ್ತಾ ಇರ್ತಾರೆ ಅಂದರೆ ಸೋಲಾರ್ ಎನರ್ಜಿ ಮೇಲೆ ಜನ್ರೇಟ್ ಮಾಡ್ತಾ ಇರ್ತಾರೆ, ಸನ್ಲೈಟ್ ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡ್ತಾ ಇರುತ್ತೆ. ಇದು ಒಂದು ಒಳ್ಳೆಯ ಕ್ವಾಲಿಟಿ. ನೆಕ್ಸ್ಟ್, ಕ್ಲೋಸ್ಡ್ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಅಂದರೆ ಚರಂಡಿನ ಎಲ್ಲಿ ಬೇಕೋ ಅಲ್ಲಿ ಓಪನ್ ಆಗಿ ಬಿಟ್ಟಿಲ್ಲ, ಕ್ಲೀನಾಗಿ ಡ್ರೈನೇಜ್ ಸಿಸ್ಟಮ್ನ ಕ್ಲೋಸ್ ಮಾಡಿರ್ತಾರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದು ಕೂಡ ಒಂದು ರೀಸನ್ ಆಗುತ್ತೆ. ಇನ್ನೊಂದು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಅಂದರೆ ಪ್ರತಿ ಮನೆ ಮೇಲೆ ಬೀಳುವಂಥ ನೀರನ್ನು ಕ್ಲೀನಾಗಿ ಒಂದೇ ಕಡೆ ಸ್ಟೋರ್ ಮಾಡಿ ರೈನ್ ವಾಟರ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಸೊ ಈ 4 ರೀಸನ್ನ ಕೊಡ್ಬೋದು. ಇನ್ನು ಎಕ್ಸ್ಟ್ರಾ ನಿಮಗೆ ಒಂದು ಹೇಳಿರ್ತೀವಿ, ಸೊ ನೆನಪಿರೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಾಪರ್ ಸಿಸ್ಟಮ್ ಫಾರ್ ಗಾರ್ಬೇಜ್ ಡಿಸ್ಪೋಸಲ್. ಅಂದರೆ ಈ ಮನೆಯಿಂದ ಕಸಗಳನ್ನು ಕ್ಲೀನಾಗಿ ಡಿಸ್ಪೋಸ್ ಮಾಡುವಂಥ ಮೆಥಡ್ಸ್, ಮತ್ತು ಪ್ರಿಪ್ರೇಷನ್ ಆಫ್ ಮೆನ್ಯೂರ್ ಫ್ರಮ್ ಗಾರ್ಬೇಜ್. ಈ ಗೊಬ್ಬರ ಮಾಡುವಂಥದ್ದು ಈ ಗಾರ್ಬೇಜ್ನ ಯೂಸ್ ಮಾಡಿಕೊಂಡು, ಅಂದರೆ ಈ ಹಸಿ ಕಸ ಒಣ ಕಸ ಅಂತ ಏನು ಬರುತ್ತೆ, ಅದರಲ್ಲಿ ಹಸಿ ಕಸನ ಯೂಸ್ ಮಾಡಿಕೊಂಡು ಗಾರ್ಬೇಜ್ ಅಥವಾ ಮೆನ್ಯೂರ್ ಹೇಗೆ ಮಾಡೋದು ಈ ಗಾರ್ಬೇಜಿಂದ ಅಂತ, ಗೊಬ್ಬರವನ್ನು ಹೇಗೆ ಮಾಡಿ ಅದನ್ನು ಯೂಸ್ ಮಾಡ್ಕೊಬೋದು ಅನ್ನುವಂತಹ ಟೆಕ್ನಿಕ್ಸ್ನ ಈ ವಿಲೇಜ್ ಫಾಲೋ ಮಾಡ್ತಾ ಇರುತ್ತೆ. ಹಾಗಾಗಿ ಇವರಿಗೆ ಅವಾರ್ಡ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಟ್ರೂ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ತುಂಬ ಈಸಿ ಕ್ವಶನು. ಮ್ಯಾಟರ್ ಆಕ್ಯುಪೈ ಸ್ಪೇಸ್, ಮ್ಯಾಟರ್ ಹ್ಯಾಸ್ ಮಾಸ್. ಏನಾಗುತ್ತೆ, ಏನೋ ಒಂದು ಕಲ್ಲು ಅಂತ ಏನ್ಕೊಡ್ರಿ, ಮ್ಯಾಟರ್ ಅಂದರೆ ಆ ಕಲ್ಲನ್ನು ನೀವು ಒಂದು ನೆಲದ ಮೇಲೆ ಇಟ್ಟರೆ ಅದು ಏನಾಗುತ್ತೆ, ಫಸ್ಟ್ ಆ ಜಾಗನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಹಾಗಾಗಿ ಮ್ಯಾಟರ್ ಆಕ್ಯುಪೈ ಸ್ಪೇಸ್. ಆ್ಯಂಡ್ ನೆಕ್ಸ್ಟ್ ಒನ್, ಮ್ಯಾಟರ್ ಆಕ್ಯುಪೈ ಹ್ಯಾಸ್ ಮಾಸ್. ಆ ಕಲ್ಲಿಗೆ ಏನಿರುತ್ತೆ, ಒಂದು ನಿರ್ದಿಷ್ಟವಾದ ಒಂದು ವೆಯ್ಟ್ ಇರುತ್ತೆ, ತೂಕ ಇರುತ್ತೆ. ಹಾಗಾಗಿ ನಾವು ಏನಂತ ಕರಿತೀವಿ, ಮ್ಯಾಟರ್ ಹ್ಯಾಸ್ ಮಾಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇಫ್ ವಿ ಆ್ಯಡ್ ಸಾಲ್ಟ್ ಇನ್ ಎ ವೆಸಲ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಸಾಂಬಾರ್, ಆಯಿತಾ. ಒಂದು ಪಾತ್ರೆಯಲ್ಲಿ ಸಾಂಬಾರಿದೆ, ಆ ಸಾಂಬಾರಿಗೆ ಉಪ್ಪು ಸುರಿತೀವಿ, ಓಕೆನಾ. ಸಾಂಬಾರ್ ಡಸ್ ನಾಟ್ ಸ್ಪಿಲ್ಸ್ ಔಟ್. ವೈ? ಸೊ ಬಿಕಾಸ್ ಸಾಲ್ಟ್ ಡಿಸಾಲ್ವ್ಸ್ ಇನ್ ಸಾಂಬಾರ್ ಆ್ಯಂಡ್ ಡಸ್ ನಾಟ್ ಆಕ್ಯುಪೈ ಸ್ಪೇಸ್, ದ ವಾಲ್ಯೂಮ್ ಆಫ್ ಸಾಂಬಾರ್ ರಿಮೈನ್ಸ್ ಸೇಮ್. ಓಕೆನಾ. ಯಾಕೆ ಅಂತಂದರೆ, ಯಾಕೆ ಈ ಸಾಂಬಾರನ್ನ ಆ್ಯಡ್ ಮಾಡಿದಾಗ ಪಾತ್ರೆಯಲ್ಲಿ ಸಾಂಬಾರಿದೆ, ಉಪ್ಪನ್ನ ಆ್ಯಡ್ ಮಾಡಿದಾಗ ಇದು ಸಾಂಬಾರು ಯಾಕೆ ಪಾತ್ರೆಯಿಂದ ಹೊರಗೆ ಬಂದು ಚೆಲ್ಲಲ್ಲ ಅಂತ ಕೇಳಿದ್ದಾರೆ. ಯಾಕೆ ಅಂತಂದರೆ, ನಾವು ಸಾಲ್ಟನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸಾಂಬಾರು ಒಳಗೆ ಕರ್ಗಿ ಹೋಗ್ಬಿಡುತ್ತೆ. ಅದು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಸಾಂಬಾರು. ನಾವು ಹಾಕುವಂಥ ಸಾಲ್ಟ್ ಏನಾಗುತ್ತೆ, ಅದು ಅಯೋನೈಸ್ ಆಗಿ ಬೇರೆ ಬೇರೆ Na+Cl- ಆಗಿ ಏನಾಗುತ್ತೆ, ಕರ್ಗಿ ಹೋಗ್ಬಿಡುತ್ತೆ. ಹಾಗಾಗಿ ಅದ್ರ ವಾಲ್ಯೂಮ್, ಆ ಸಾಂಬಾರಿನೂ ಜಾಸ್ತಿ ಆಗಲ್ಲ ಅಥವಾ ಮೇಲ್ ಬರಲ್ಲ. ಸೊ ಈ ರೀಸನ್ಗೆ ನಾವು ಏನು ಮಾಡ್ತೀವಿ, ಇದಕ್ಕೆ ಆನ್ಸರ್ ಏನಾಗುತ್ತೆ, ಬಿಕಾಸ್ ಸಾಲ್ಟ್ ಡಿಸಾಲ್ವ್ಸ್ ಇನ್ ವಾಟರ್, ಅಂದರೆ ಏನು ಕರ್ಗಿ ಹೋಗುತ್ತೆ ಅಂತ. ಆ್ಯಂಡ್ ಡಸ್ ನಾಟ್ ಆಕ್ಯುಪೈ ಸ್ಪೇಸ್, ಅದಕ್ಕೇನು ಜಾಸ್ತಿ ಸ್ಪೇಸ್ ಬೇಡ, ಆಕ್ಯುಪೈ ಮಾಡಲ್ಲ ಸ್ಪೇಸ್ನ. ಸೊ ದ ವಾಲ್ಯೂಮ್ ಆಫ್ ಸಾಂಬಾರ್ ರಿಮೈನ್ಸ್ ಸೇಮ್. ಗಿವ್ 4 ಎಕ್ಸಾಂಪಲ್ಸ್ ಫಾರ್ ಕಾಂಪೌಂಡ್. ಕಾಂಪೌಂಡ್ ಅಂದರೆ ನೋಡ್ರಿ, ಸೊ ಯೂಶಲಿ ವಾಟರಲ್ಲಿ H2O, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ. ಸೊ ಇವೆರಡು ಒಂದು ಪ್ರಪೋರ್ಷನಲ್ಲಿ ಮಿಕ್ಸ್ ಆದಾಗ, ಎರಡು ಎಲಿಮೆಂಟ್ಸು ಪ್ರಪೋರ್ಷನಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ಅದು ಕಾಂಪೌಂಡ್ಸ್ ಅಂತ ಕರಿತೀವಿ. ಶುಗರ್, ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್, ಸಾಲ್ಟ್. ಸೊ ಇವೆಲ್ಲ ಬೇರೆ ಬೇರೆ ಎಲಿಮೆಂಟ್ಸ್ ಮಿಕ್ಸ್ ಆಗಿ ಒಳ್ಳೆ ರೀತಿಯಲ್ಲಿ ಒಂದು ಈಕ್ವಲ್ ಪ್ರಪೋರ್ಷನಲ್ಲಿ ಮಿಕ್ಸ್ ಆಗಿ ಅದು ಎಕ್ಸಿಸ್ಟ್ ಆಗುತ್ತೆ. ಅದನ್ನು ಸಪ್ರೇಟ್ ಮಾಡೋಕ್ಕೆ ಬರಲ್ಲ. ಮತ್ತು ನೀವು ಈ ಕಾಂಪೌಂಡ್ಗಳನ್ನು ಮತ್ತೆ ಸಪ್ರೇಟ್ ಮಾಡೋದಕ್ಕೆ ಬರಲ್ಲ. ಇಂತಹ ಈಗ ನಾವು ವಾಟರಲ್ಲಿ ಹೈಡ್ರೋಜನ್ ಬೇರೆ ಆಕ್ಸಿಜನ್ ಬೇರೆ ಸಪ್ರೇಟ್ ಮಾಡೋಕ್ಕೆ ಬರುತ್ತಾ? ಇಲ್ಲ. ಸೊ ಈ ಥರ ನಾವು ಏನು ಮಾಡ್ತೀವಿ, ಕಾಂಪೌಂಡ್ಸ್ಗೆ 4 ಎಕ್ಸಾಂಪಲ್ಸ್ನ ಕೊಡ್ಬೋದು. ನೆಕ್ಸ್ಟ್ ನೋಡೋದಾದರೆ, ಮೆನ್ಷನ್ ದ 4 ವರ್ಕ್ಸ್ ದಟ್ ಕ್ಯಾನ್ ಬಿ ಡನ್ ಬೈ ಮಸ್ಕ್ಯುಲರ್ ಎನರ್ಜಿ. ನಿಮ್ಮ ಮಸಲ್ಸ್ನ ಯೂಸ್ ಮಾಡಿಕೊಂಡು 4 ವರ್ಕನ್ನು, ವಾಕಿಂಗು, ಕ್ಲೈಂಬಿಂಗು, ಪುಲ್ಲಿಂಗು, ಪುಷಿಂಗ್. ಇದನ್ನು ಬಿಟ್ಟರೆ ಬೇರೆ ಹೇಳಬೇಕು ಅಂತಂದರೆ ಇನ್ನೂ ಏನು ಮಾಡ್ಬೋದು, ಏನಾರು ನೀವು ಬಟ್ಟೆ ಒಗಿತಿರೋ, ಪಾತ್ರೆ ತೊಳಿತಿರೋ, ಎಲ್ಲದರಲ್ಲೂ ಏನು ಯೂಸ್ ಆಗುತ್ತೆ, ನಿಮ್ಮ ಮಸ್ಕ್ಯುಲರ್ ಎನರ್ಜಿ ಯೂಸ್ ಆಗುತ್ತೆ. ಯಾವುದನ್ನು ಬೇಕೋ ನೀವು ಮೆನ್ಷನ್ ಮಾಡ್ಬೋದು. ನೆಕ್ಸ್ಟು, ಫಿಲ್ ದ ಟೇಬಲ್ ವಿತ್ ಅಪ್ರೋಪ್ರಿಯೇಟ್ ಆನ್ಸರ್ಸ್. ಸೊ ಇಲ್ಲಿ ನೋಡಿ, ಫಾರ್ಮ್ ಆಫ್ ಎನರ್ಜಿ, ಮಸ್ಕ್ಯುಲರ್ ಎನರ್ಜಿ ಕೇಳಿದ್ದಾರೆ. ಸೊ ಫಾರ್ಮ್ ಆಫ್
ಚೇಂಜ್ಡ್ ಎನರ್ಜಿ ಅದೇನಾಗಿದೆ ಮಸ್ಕ್ಯುಲರ್ ಎನರ್ಜಿ ಯೂಸ್ ಮಾಡಿ ಏನು ಮಾಡ್ಬೋದು ನಾವು ಮೆಕ್ಯಾನಿಕಲ್ ಎನರ್ಜಿ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಆ್ಯಕ್ಟಿವಿಟಿ ಏನು ಮಾಡ್ಬೋದು ಬೋರ್ವೆಲ್. ಸೊ ಬೋರ್ವೆಲ್ಲಲ್ಲಿ ನೀವು ಮೇಲ್ಗಡೆ ಕೆಳಗಡೆ ಹ್ಯಾಂಡ್ ಮಸ್ಕ್ಯುಲರ್ ಎನರ್ಜಿ ಯೂಸ್ ಮಾಡಿ ಪಂಪ್ ಮಾಡಿದರೆ ಏನಾಗುತ್ತೆ ನೀರು ಬರುತ್ತೆ. ಸೊ ಇದು ಬೋರ್ವೆಲ್ ಆ್ಯಕ್ಟಿವಿಟಿ. ಅದೇ ಥರ ನೋಡಿ ನೆಕ್ಸ್ಟು ಅವರು ಫಾರ್ಮ್ ಆಫ್ ಚೇಂಜ್ಡ್ ಎನರ್ಜಿ ಕೊಟ್ಟಿಲ್ಲ, ಫಾರ್ಮ್ ಆಫ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೊಟ್ಟಿದ್ದಾರೆ. ಫಾರ್ಮ್ ಆಫ್ ಚೇಂಜ್ಡ್ ಎನರ್ಜಿ ಏನಾಗುತ್ತೆ ಆವಾಗ ಮೆಕ್ಯಾನಿಕಲ್ ಎನರ್ಜಿನೇ ಯೂಸ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಏನಾಗುತ್ತೆ ಇದು ಮೆಕ್ಯಾನಿಕಲ್ ಎನರ್ಜಿ ಆಗುತ್ತೆ. ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಅದು ತಿರುಗ್ತಾ ಇದೆ, ಅದಕ್ಕೆ ನಾವು ಮೆಕ್ಯಾನಿಕಲ್ ಎನರ್ಜಿ ಅಂತೀವಿ. ತಿರುಗ್ದಾಗ ಏನಾಗುತ್ತೆ ರೊಟೇಷನ್ ಆಫ್ ಫ್ಯಾನ್ ಆಗುತ್ತೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ ಹೀಟ್ ಎನರ್ಜಿ ಕೊಟ್ಟಿದ್ದಾರೆ ಮತ್ತು ಡ್ರೈಯಿಂಗ್ ಆಫ್ ಸಿರಲ್ಸ್ ಕೊಟ್ಟಿದ್ದಾರೆ. ಸೋಲಾರ್ ಎನರ್ಜಿ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಹೀಟ್ ಎನರ್ಜಿನ ಯೂಸ್ ಮಾಡಿಕೊಂಡು ನಮ್ಮ ಸಿರಲ್ಸ್ ಬೇಳೆಕಾಳನ್ನ ಡ್ರೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಫ್ಯೂಲ್ ಎನರ್ಜಿ ಇದೆ. ಫ್ಯೂಲ್ ಎನರ್ಜಿ ಏನಾಗ್ತಾ ಇದೆ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಏನಕ್ಕೆ ವೆಹಿಕಲಲ್ಲಿ ಯೂಸ್ ಮಾಡ್ತೀವಿ. ಫ್ಯೂಲಲ್ಲಿ ಫಸ್ಟು ಫ್ಯೂಲ್ ಹಾಕ್ತೀವಿ ವೆಹಿಕಲ್ಸಿಗೆ, ಅದು ಹೀಟ್ ಎನರ್ಜಿ ಕನ್ವರ್ಟ್ ಆಗಿ ನಿಮ್ಮ ಇಂಜಿನ್ಗಳಲ್ಲಿ ಕಾರ್ಬೊರೇಟರ್ಗಳಲ್ಲಿ ನೆಕ್ಸ್ಟ್ ಅದೇನಾಗುತ್ತೆ ವೆಹಿಕಲನ್ನು ರನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ 20th ಕ್ವಶನ್ನು ಇದು ಡ್ರಾ ದ ಡಯಾಗ್ರಾಮ್ ಆಫ್ ಸೋಲಾರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಮಾರ್ಕ್ ದ ಫಾಲೋಯಿಂಗ್ ಸೆಲೆಸ್ಟಿಯಲ್ ಬಾಡೀಸ್ ಅವರೇ ಕೊಟ್ಟಿದ್ದಾರೆ. ರೆಡ್ ಪ್ಲಾನೆಟನ್ನು ಮಾರ್ಸನ್ನು ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ನೀವು ಇಲ್ಲಿ ಮಾರ್ಸ್ ಅಂತ ಬರಿಬೋದು, ಅಥವಾ ಇಲ್ಲಿ ಮಾರ್ಸ್ ಅಂತ ಹಾಕಿ ಇಲ್ಲಿ ಬ್ರ್ಯಾಕೆಟ್ ಹಾಕಿ ರೆಡ್ ಪ್ಲಾನೆಟ್ ಅಂತಲೂ ಬರಿಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನೀವು ಸೋಲಾರ್ ಸಿಸ್ಟಮ್ ಡಯಾಗ್ರಾಮ್ ಬಿಡಿಸಿದ್ರೆ ಸಾಕಾಗಲ್ಲ, ರೆಡ್ ಪ್ಲಾನೆಟ್ ಅಂತ ಮಾರ್ಸಿಗೆ ಗುರುತು ಮಾಡಿ ಬರಿಬೇಕು ಬ್ರ್ಯಾಕೆಟಲ್ಲಿ. ನೆಕ್ಸ್ಟ್ ಯುರೇನಸ್ ಇದೆ. ಯುರೇನಸ್ ಎಲ್ಲಿ ಬರುತ್ತೆ ನೆಪ್ಚೂನು ಫಾರ್ತೆಸ್ಟ್ ಪ್ಲಾನೆಟ್ ಅಂದರೆ ಲಾಸ್ಟ್ ಪ್ಲಾನೆಟ್, ಅದಕ್ಕಿಂತ ಮುಂಚೆ ಬರೋದು ಅದು ಯುರೇನಸ್. ಅದು ಯುರೇನಸ್ ಕೂಡ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಮಾರ್ಕ್ ಮಾಡಿ, ಯೂಶಲಿ ಈ ಥರ ನೀವು ಡಯಾಗ್ರಾಮ್ ಬರೆದ್ರೆ ಮಾರ್ಕ್ ಮಾಡಿ ಸಾಧಾರಣವಾಗಿ ಅಂಡರ್ಲೈನ್ ಮಾಡಿ, ಯಾವುದಕ್ಕೆ ಮಾರ್ಸ್ ಮತ್ತು ಯುರೇನಸ್ಗೆ ಅಂಡರ್ಲೈನ್ ಮಾಡಿ, ಅವಾಗ ಇದು ಎಫೆಕ್ಟಿವ್ ಆಗಿ ನಿಮಗೆ ಇರುತ್ತೆ. ನೆಕ್ಸ್ಟ್ ನೇಮ್ ಎನಿ 4 ರಿವರ್ಸ್ ಆಫ್ ಅವರ್ ಸ್ಟೇಟು. ತುಂಬ ನದಿಗಳಿದ್ದಾವೆ. ಕಾವೇರಿ ಇದೆ, ಮತ್ತು ಭದ್ರಾ ಇದೆ, ತುಂಗಾ ಇದೆ. ಈ ಥರ ಯಾವುದಾದ್ರು ನಿಮ್ಮ ಹತ್ತಿರ ಇರೋವಂಥ ಯಾವುದಾದ್ರು ನಿಮ್ಗೆ ಗೊತ್ತಿರುತ್ತೆ, ಶರಾವತಿ, ಭೀಮಾ, ಕೃಷ್ಣ, ನೇತ್ರಾವತಿ. ಸೊ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವುದಾದ್ರೂ 4 ರಿವರ್ಸನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ ಲಿಸ್ಟ್ ಎನಿ 4 ಅವಾರ್ಡ್ಸ್ ಗಿವನ್ ಟು ಗ್ರೇಟ್ ಪರ್ಸನಾಲಿಟಿ ಅಚೀವರ್ಸ್ ಅಟ್ ನ್ಯಾಷನಲ್ ಲೆವೆಲ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಈ ಯಾವ ಅವಾರ್ಡನ್ನು ಕೊಡ್ತಾರೆ ಅಂತ ಕೇಳಿದ್ದಾರೆ. ಸೊ ಪದ್ಮಶ್ರೀ ಆಗಿರ್ಬೋದು, ಪದ್ಮಭೂಷಣ್ ಆಗಿರ್ಬೋದು, ಪದ್ಮವಿಭೂಷಣ್ 3 ಒಂದೇ ಥರ ಬರುತ್ತೆ. ಇದಾದ್ರ ಮೇಲೆ ಭಾರತ ರತ್ನ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ರೀಸೆಂಟಾಗಿ ಭಾರತ ರತ್ನ ಕೂಡ ಕೊಟ್ಟಿದ್ದಾರೆ ತುಂಬ ಜನಕ್ಕೆ. ನೋಡ್ಬೋದು ನೀವು. ಇವೆಲ್ಲ ಯಾರು ಇಶ್ಯೂ ಮಾಡ್ತಾರೆ ಅಂದರೆ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇಶ್ಯೂ ಮಾಡ್ತಾರೆ. ಇದು ಕೂಡ 1 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ. ಇನ್ನೂ ಕೆಲವೊಂದಿದೆ ಖೇಲ್ ರತ್ನ ಅಂತ ಸ್ಪೋರ್ಟ್ಸ್ ಪರ್ಸನ್ಸಿಗೆ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಬೈ ಚಾನ್ಸ್ 5 ಅಂತ ಕೇಳಿದೆ. ಸೊ ಇದಾದ ನಂತರ ಲಿಸ್ಟ್ 4 ಫೀಚರ್ಸ್ ದಟ್ ಆರ್ ಹೆಲ್ಪ್ಫುಲ್ ಫಾರ್ ಫಾರ್ಮೇಷನ್ ಆಫ್ ಆರ್ಕಿಟೆಕ್ಚರ್ ಇನ್ ಪ್ಲೇನ್ಸ್. ಓಕೆನಾ. The plains have level land. It is easy to construct big buildings. Availability of different types of rocks. ಓಕೆನಾ. ಬೇರೆ ಥರದ ರಾಕ್ಸ್ ಇದ್ದಾವೆ. ಸ್ಯಾಂಡಲ್, ಮೆಟಲ್, ವುಡ್, ಪ್ಲ್ಯಾಂಟ್, ಫೈಬರ್, ಸಾಯಿಲ್, ಈ ಥರ ಎಲ್ಲ ರೀತಿಯ ಅವೈಲಬಿಲಿಟಿ ಇದ್ದಾಗ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದೆ ನೋಡಿ. ತಾಜ್ ಮಹಲ್ ಇನ್ ಆಗ್ರಾ ವಾಸ್ ಬಿಲ್ಟ್ ಯೂಸಿಂಗ್ ಮಾರ್ಬಲ್ ರಾಕ್. ಸೊ ಈ ಥರ ಒಳ್ಳೆ ರೀತಿಯ ಆರ್ಕಿಟೆಕ್ಚರ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು in the given outline map of India, mark the name of the following. So first one southern neighboring country of India ಅಂತ ಕೇಳಿದ್ದಾರೆ. ಸೊ ಏನು ಸೌತ್ ರೀಜನಲ್ಲಿ ಇರುವಂಥದ್ದು. ಸೌತಲ್ಲಿ ಏನು, ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂದರೆ ನಾವು ಸೌತ್ ರೀಜನಲ್ಲಿ ಇದ್ದೀವಿ. ಸೌತ್ ಅಂದರೆ ಕೆಳಗಡೆ ಬರುತ್ತೆ, ಇಂಡಿಯಾ ಮ್ಯಾಪ್ನ ಕೆಳಗಡೆ ಭಾಗದಲ್ಲಿರುವಂತಹ ನಮ್ಮ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಯಾರಿದ್ದಾರೆ, ಫಸ್ಟ್ ಬರುವಂಥದ್ದೇ ಶ್ರೀಲಂಕಾ ನೋಡ್ರಿ ಫಸ್ಟು. ಅದಾದ ನಂತರ ಇನ್ನೂ ಕೆಳಗಡೆ ಹೋದರೆ ಈ ರೀಜನಲ್ಲಿ ಏನಾಗುತ್ತೆ, ಇಲ್ಲಿ ನಿಮಗೆ ಮಾಲ್ಡೀವ್ಸ್ ಬರುತ್ತೆ. ಸೊ ಅದು ತುಂಬ ದೂರ ಆಗುತ್ತೆ, ಅದರ ಅವಶ್ಯಕತೆ ಇಲ್ಲ. ನಾವು ಶ್ರೀಲಂಕಾ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ನೆಕ್ಸ್ಟು ದ ಸಿ ಇನ್ ದ ವೆಸ್ಟ್ ಆಫ್ ದ ಇಂಡಿಯಾ. ಸೊ ನೀವು ವೆಸ್ಟ್ ನೋಡಿದ್ರೆ ಈ ರೀಜನ್ ಏನಾಗುತ್ತೆ, ವೆಸ್ಟ್ ರೀಜನ್ನು. ಸೊ ವೆಸ್ಟ್ ರೀಜನ್ ಇಲ್ಲಿ ಏನಿದೆ ನೋಡಿ, ಅರೇಬಿಯನ್ ಸಿ ಇದೆ. ಅದೇ ಈಸ್ಟ್ ರೀಜನಲ್ಲಿ ಏನು ಇದೆ, ಯಾವ ಸಿ ಇದೆ ಅಂತ ಕೇಳಿದ್ರೆ ಏನಂತ ಬರೀತೀರಾ, ಬೇ ಆಫ್ ಬೆಂಗಾಲ್ ಅಂತ ಬರೀತೀರಾ. ಅದೇ ಸೌತ್ ರೀಜನಲ್ಲಿ ಯಾವ ಸಿ ಇದೆ ಅಂತ ಕೇಳಿದ್ರೆ ಏನಂತ ಬರೀತೀರಾ, ಇಂಡಿಯನ್ ಓಷನ್ ಇದೆ. ಸೊ ಇವು 3 ಪಾಯಿಂಟ್ಸು ನೆನಪಿರಲಿ. ನೆಕ್ಸ್ಟು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಯಾವುದು, ಡೆಲ್ಲಿ. ಓಕೆನಾ. ಅದೇ ಥರ ನೆಕ್ಸ್ಟ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಎಲ್ಲಿದೆ ಅಂತ ಕೇಳಿದ್ದಾರೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ಸೊ ಯೂಶಲಿ ಇಲ್ಲಿಂದ ಈ ರೀಜನ್ ತನಕ ಬರುತ್ತೆ, ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ರೀಜನ್ ತನಕ ಬರುತ್ತೆ. ಲಕ್ಷದ್ವೀಪ್ ಕೇಳಿದರೆ ಅರೇಬಿಯನ್ ಸಿಯಲ್ಲಿ ಇಲ್ಲಿ ಬರುತ್ತೆ. ಸೊ ಇವೆರಡು ಕೂಡ ನೆನಪಿರಬೇಕು. ಮತ್ತು ಉಳಿದಿದ್ದೆಲ್ಲ ಪಾಂಡಿಚೇರಿ ಎಲ್ಲ ಸ್ವಲ್ಪ ಸ್ಟೇಟಿಗೆ ಜಾಯ್ನ್ ಆಗಿರುತ್ತೆ. ದಯು ಆ್ಯಂಡ್ ದಮನ್ ಇಲ್ಲಿ ಬರುತ್ತೆ, ಸೊ ಗುಜರಾತ್ ಹತ್ರ. ನೆಕ್ಸ್ಟು ಲಡಾಖ್ ಗೊತ್ತಿದೆ ನಿಮಗೆ ಎಲ್ಲಿರುತ್ತೆ, ಜಮ್ಮು ಕಾಶ್ಮೀರ ಅಂತ ಮುಂಚೆ ಇತ್ತಲ್ಲ ಆ ರೀಜನಲ್ಲಿದೆ.
ಡೆಲ್ಲಿ ಗೊತ್ತಿದೆ, ಚಂಡೀಗಢ ಗೊತ್ತಿದೆ ನಿಮ್ಗೆ ಎಲ್ಲಿ ಬರುತ್ತೆ ಅಂತ. ಸೊ ಹಾಗಾಗಿ ಬೇರೆ ಎಲ್ಲ ಪ್ರಾಬ್ಲಮ್ ಆಗಲ್ಲ. ಕೇಳಿದರೆ ಲಕ್ಷದ್ವೀಪ್ ಜಾಸ್ತಿ ಕೇಳೋ ಚಾನ್ಸ್ ಇರುತ್ತೆ, ಇಲ್ಲ ಅಂಡಮಾನ್ ಕೇಳೋವಂಥ ಚಾನ್ಸಸ್ ಇರುತ್ತೆ. ಸೊ ಇದು ನಿಮಗೆ 4 ಮಾರ್ಕ್ಸಿಗೆ. ಇದ್ರ ಜೊತೆ ಬೇರೆ ಕೂಡ ಹೇಳಿದ್ದೀನಿ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಸೊ ದಿಸ್ ಕಂಪ್ಲೀಟ್ಸ್ ಎಂಟೈರ್ EVS ಕ್ವಶನ್ ಪೇಪರ್. ನಿಮಗೆ ಈ ಪೇಪರ್ ಸ್ವಲ್ಪ ಲಾಂಗ್ ಆಗಿರ್ಬೋದು, ಬಟ್ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಪೇಪರ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.